ಮಾಡ್ತಾ ಇದ್ದದ್ದು ಕಳ್ಳತನ. ಬಾಲಿವುಡ್ ನಟಿಯ ಜೊತೆ ಲವಿ. ಈ ಕಳ್ಳ ನಟಿಗೆ ಕಟ್ಟಿಸ್ಕೊಟ್ಟಿದ್ದು 3 ಕೋಟಿಗೆ ಬಂಗಲೆ. ಒಬ್ಬ ಕಳ್ಳ ನಟಿಗೆ 3 ಕೋಟಿಯ ಬಂಗಲೆಯನ್ನ ಕಟ್ಟಿಸ್ಕೊಟ್ಟಿರುವಂತಹ ಕತೆ ಇದು. ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಆ ಖತರ್ನಾಕ್ ಕಳ್ಳ. ಮಡಿವಾಳ ಪೊಲೀಸರಿಂದ ಮನೆಗಳ್ಳ ಪಂಚಾಕ್ಷರಿಯ ಬಂಧನ ಆಗಿದೆ. ಬಾಲಿವುಡ್ ನಟಿಯ ಜೊತೆ ಪ್ರೀತಿಯಲ್ಲಿ ಬಿದ್ದದ್ದು ಒಬ್ಬ ಕಳ್ಳತನ ಮಾಡ್ತಾ ಇದ್ದಂತಹ ಕಳ್ಳ. ಆ ಕಳ್ಳ ಆ ನಟಿಗೆ 3 ಕೋಟಿ ರೂಪಾಯಿ ಬೆಲೆ ಬಾಳುವ ಬಂಗಲೆ ಕಟ್ಟಿಸ್ಕೊಟ್ಟಿದ್ದಾನೆ. ತಾನು ಸಿಂಗಲ್ ರೂಮ್ ಮನೆಯಲ್ಲಿದ್ರು ನಟಿಗೆ ಬಂಗಲೆ ಗಿಫ್ಟ್ ಕೊಟ್ಟಿದ್ದಾನೆ. ಈಗ ಮಡಿವಾಳ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈ ಖತರ್ನಾಕ್ ಕಳ್ಳ. ಪಂಚಾಕ್ಷರಿ ಮಡಿವಾಳ ಪೊಲೀಸರಿಂದ ಅರೆಸ್ಟ್ ಆಗಿರುವಂತಹ ಮನೆಗಳ್ಳ. ಬಾಲಿವುಡ್ ನಟಿಗೆ 3 ಕೋಟಿ ಬೆಲೆ ಬಾಳುವ ಮನೆ ಕಟ್ಟಿಸ್ಕೊಟ್ಟಂತಹ ಕಳ್ಳ. ಬಾಲಿವುಡ್ನ ಖ್ಯಾತ ನಟಿಯ ಜೊತೆ ಈ ಕಳ್ಳನಿಗೆ ನಂಟಿತ್ತು. ಕಳ್ಳತನ ಮಾಡಿದಂತಹ ಹಣದಿಂದಲೇ 3 ಕೋಟಿ ಬೆಲೆ ಬಾಳುವ ಮನೆ ಗಿಫ್ಟ್ ಕೊಟ್ಟಿದ್ದಾನೆ ಆ ನಟಿಗೆ. ತಾನು ಕಳ್ಳತನ ಮಾಡ್ತಾನೆ, ಅದರಿಂದ ಬಂದಂತಹ ಹಣದಿಂದ ತಾನು ಸಿಂಗಲ್ ರೂಮ್ನ ಮನೇಲಿದ್ದಾನೆ. ಆದರೆ ನಟಿಗೆ ಈತ 3 ಕೋಟಿ ಬೆಲೆ ಬಾಳುವಂತಹ ಮನೆ ಗಿಫ್ಟ್ ಕೊಟ್ಟಿದ್ದಾನೆ. ತಾನಿರೋದು 400 ಚದರ ಅಡಿಯ ಸಣ್ಣ ಮನೆ. ಚಿನ್ನ ಕದ್ದು ತಾನೇ ಕರಗಿಸಿ ಮಾರಾಟ ಮಾಡ್ತಾ ಇದ್ದಂತಹ ಖದೀಮ ಈತ. 2014-15ರಲ್ಲಿ ಬಾಲಿವುಡ್ ನಟಿಯ ಜೊತೆ ಸಂಪರ್ಕ ಆಗತ್ತೆ ಈ ಕಳ್ಳನಿಗೆ. ಆಕೆಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದಾನೆ ಈ ಪಂಚಾಕ್ಷರಿ. ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಕತೆ. 2016ರಲ್ಲಿ ಕೋಲ್ಕತ್ತಾದಲ್ಲಿ ನಟಿಗೆ 3 ಕೋಟಿಯ ಮನೆ ಕಟ್ಟಿಸಿದ್ದ ಈತ ಅಂತಾರಾಜ್ಯ ಕಳ್ಳ. ಈತನ ಫಿಲ್ಮಿ ಕತೆ ವೆರಿ ಇಂಟ್ರೆಸ್ಟಿಂಗ್. ಈತನೇ ಪಂಚಾಕ್ಷರಿ. ಕಳ್ಳತನ ಮಾಡಿ ಬಂದ ದುಡ್ಡಲ್ಲಿ ಬಾಲಿವುಡ್ ನಟಿಗೆ ಮನೆ ಕಟ್ಟಿಸ್ಕೊಟ್ಟಂತಹ ಕಳ್ಳ. ಸಿಂಗಲ್ ರೂಮ್ ಮನೆಯಲ್ಲಿದ್ದಾನೆ ತಾನು, ಆದರೆ ನಟಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾನೆ ಈ ಪಂಚಾಕ್ಷರಿ. ಚಿನ್ನ ಕದಿತಾನೆ, ಅದನ್ನು ತಾನೇ ಕರಗಿಸಿ ಮಾರಾಟ ಮಾಡ್ತಾನೆ. ನಂತರ ಬಂದ ಹಣದಲ್ಲಿ ತಾನು ಒಂದು 400 ಸ್ಕ್ವೇರ್ ಫೀಟ್ನ ಮನೇಲಿದ್ದಾನೆ. ಆದರೆ ಒಬ್ಬ ಬಾಲಿವುಡ್ ನಟಿಯ ಜೊತೆ ನಂಟಿದೆ. ಆಕೆಗೆ ಖದೀಮ 3 ಕೋಟಿ ಬೆಲೆ ಬಾಳುವಂತಹ ಬಂಗಲೆಯನ್ನು ಕಟ್ಟಿಸ್ಕೊಡ್ತಾನೆ ಅಂತಂದ್ರೆ 2014-15ರಿಂದ ಆ ನಟಿಯ ಜೊತೆ ಆತನಿಗೆ ಸಂಪರ್ಕ ಇದೆ. ಕೋಟಿ ಕೋಟಿ ಖರ್ಚು ಮಾಡಿದ್ದಾನೆ ಆಕೆಗಾಗಿ, ಬಂಗಲೆ ಗಿಫ್ಟ್ ಕೊಟ್ಟಿದ್ದಾನೆ. ಮಾಡೋ ಕೆಲಸ ಏನು? ಕಳ್ಳತನ. ಅಂತಾರಾಜ್ಯ ಕಳ್ಳ ಈತ. ಮಡಿವಾಳ ಪೊಲೀಸರ ಬಲೆಗೆ ಕೊನೆಗೂ ಬಿದ್ದಿದ್ದಾನೆ. ಫೋಟೋ ಗಮನಿಸ್ತಾ ಇದ್ದೀವಿ. ಆತ ಕದ್ದು ಸಾಕ್ತಾ ಇರುವಂತಹ ದೃಶ್ಯ ಕೂಡ ಇದೆ. ಈತನೇ ಪಂಚಾಕ್ಷರಿ. ಪಂಚಾಕ್ಷರಿ ಸ್ವಾಮಿಯ ಈ ಕಳ್ಳತನ ಮತ್ತು ಕದ್ದ ಬಂದಂತಹ ದುಡ್ಡಿನಲ್ಲಿ ಆತ ಮಾಡ್ತಾ ಇದ್ದಂತಹ ಕೆಲಸ ಹುಬ್ಬೇರಿಸುವ ಹಾಗಿದೆ. 2003ರಿಂದ ಆತ ಕಳ್ಳತನ ಕಿಳಿದಿರೋದು ಅಪ್ರಾಪ್ತನಾಗಿದ್ದಾಗಿಂದನೂ ಕೂಡ. ಪ್ರೊಫೆಷನಲ್ ಕಳ್ಳ ಆಗ್ತಾನೆ 2009ರಲ್ಲಿ. ಈತನ ತಂದೆ ರೈಲ್ವೆ ಕೆಲಸದಲ್ಲಿದ್ದರು. ತಂದೆ ಸಾವಿನ ಬಳಿಕ ತಾಯಿಗೆ ರೈಲ್ವೆಯಲ್ಲಿ ಕೆಲಸ ಸಿಗುತ್ತೆ. ಆದರೆ ಈತ ಕಳ್ಳತನವನ್ನ ಮುಂದುವರಿಸ್ತಾನೆ. ತಾನು ಕಳ್ಳತನ ಮಾಡಿ ಕೋಟಿ ಕೋಟಿ ಸಂಪಾದಿಸ್ತಾನೆ. 2016ರಲ್ಲಿ ಗುಜರಾತ್ ಪೊಲೀಸರು ಈತನನ್ನ ಬಂಧಿಸಿದ್ರು. 6 ವರ್ಷ ಗುಜರಾತ್ನ ಸಬರ್ಮತಿ ಜೈಲಿನಲ್ಲಿದ್ದ ಈ ಆರೋಪಿ ಹೊರ ಬಂದ ಮೇಲೆ ಮತ್ತದೇ ಪ್ರೊಫೆಷನ್ ಮುಂದುವರಿಸಿದಾನೆ, ಕಳ್ಳತನ ಮಾಡೋದನ್ನ. ಮತ್ತೆ ಬಂಧನಕ್ಕೊಳಗಾಗ್ತಾನೆ ಮಹಾರಾಷ್ಟ್ರದಲ್ಲಿ ಈ ಕಳ್ಳ ಪಂಚಾಕ್ಷರಿ. ಜೈಲಿನಿಂದ ಬಂದು 2024ರಲ್ಲಿ ಮತ್ತದೇ ಕಳ್ಳತನ ದಂಧೆಗೆ ಇಳಿಯೋದು. ಈತ ಕದಿಯೋದಕ್ಕೆ ಆರಂಭಿಸಿದ ಯಾವಾಗಿಂದ? 2003ರಿಂದ. ಆಗಿನ್ನೂ ಆತ ಅಪ್ರಾಪ್ತ. 2009ಕ್ಕೆ ಪ್ರೊಫೆಷನಲ್ ಕಳ್ಳ ಆಗ್ಬಿಡ್ತಾನೆ. ಅಂತಾರಾಜ್ಯ ಕಳ್ಳನ ಫಿಲ್ಮಿ ಕತೆ ಕೇಳಿದ್ರೆ ಯಾರಾದರೂ ದಂಗಾಗೋದೆ. ಚಿನ್ನ ಕದ್ದು ಕಳ್ಳತನ ಮಾಡ್ತಾ ಈ ಅಪ್ರಾಪ್ತ ವಯಸ್ಸಿನಿಂದಲೂ ಕಳ್ಳತನ ಬಂದಂತಹ ಈ ಪಂಚಾಕ್ಷರಿಗೆ ಬಾಲಿವುಡ್ ನಟಿಯೊಂದಿಗೆ ನಂಟು. ಆಕೆ ಬಂಗ್ಲೆ ಗಿಫ್ಟ್ ಕೊಟ್ಟಿದ್ದಾನೆ. ಕಮಿಷನರ್ ದಯಾನಂದ್ ಅವರು ಮಾತನಾಡಿದ್ದಾರೆ. ಕುರಿತಂತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈ ಮಡಿವಾಳ ಪೊಲೀಸ್ ಠಾಣೆಯವರು ಒಬ್ಬ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತ ಮೂಲತಃ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ದಿನದ HBT ಘಟನೆಯಲ್ಲಿ ಈತ 9ನೇ ತಾರೀಕು ಜನವರಿ ಒಂದು ಮನೆಗೆ ಬೀಗ ಹಾಕಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯ ಬೀಗವನ್ನು ಮುರಿದು ಸುಮಾರು 450 ಗ್ರಾಂ ಚಿನ್ನಾಭರಣ ಮತ್ತು ಬೆಳ್ಳಿಯ ಆಭರಣಗಳನ್ನು ಕದ್ಕೊಂಡು ಹೋಗಿರ್ತಾನೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ CCTVಯಿಂದ ಈ
ಮಾಡಿರ್ತಕ್ಕಂಥ ವ್ಯಕ್ತಿ MOB ವ್ಯಕ್ತಿಯಾಗಿದ್ದು ಅನ್ನೋದನ್ನು ಕಂಡು ಆತನನ್ನು ಹುಡುಕಿ 20ನೇ ತಾರೀಕು ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಕೆಲವೊಂದು ವಸ್ತುಗಳನ್ನು ಆತನಿಂದ ರಿಕವರಿ ಕೂಡ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ನಂತರ ಆತನ ಪೊಲೀಸ್ ಕಸ್ಟಡಿಯನ್ನು ಪಡೆದು ವಿವರವಾದಂತಹ ಒಂದು ಆತನ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಈ ರಿಕವರಿಯನ್ನು ಮಾಡಿರ್ತಾರೆ. ಬಂಧಿತನಾಗಿರ್ತಕ್ಕಂತಹ ವ್ಯಕ್ತಿ ಮೂಲತಃ ಶೊಲ್ಲಾಪುರ ಮಹಾರಾಷ್ಟ್ರ ರಾಜ್ಯದವನಾಗಿದ್ದು ಈತನ ಮೇಲೆ ಈ ಹಿಂದೆ 150ಕ್ಕೂ ಹೆಚ್ಚು ಇದೇ ರೀತಿಯ ಕಳ್ಳತನದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬರುತ್ತದೆ. ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ ಈ ಎಲ್ಲ ರಾಜ್ಯಗಳಲ್ಲಿ ಈತ ಕೈಚಳಕ ತೋರಿಸಿದ್ದು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮಹಾರಾಷ್ಟ್ರದ ಒಂದು ಜೈಲಿನಿಂದ ಈತ ಬಿಡುಗಡೆಯಾಗಿ ಹೊರಗಡೆ ಬಂದ ಮೇಲೆ ಈಗ ಈ ರೀತಿ ಮಡಿವಾಳದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಇದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪತ್ತೆ ಕಾರ್ಯ. ಈ ಕುಖ್ಯಾತ ಕಳ್ಳನನ್ನು ಬಂಧಿಸುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಂದೇ ಒಂದು ಅಂಶ, ಈತನ ಪಡೆದಿರ್ತಕ್ಕಂತಹ ರಿಕವರಿ ಮಾಡಿರ್ತಕ್ಕಂತಹ ವಸ್ತುಗಳಲ್ಲಿ ಒಂದು ಫೈರ್ ಗನ್ ಮತ್ತು ಮೂಸ್ ಅಂತ ಹೇಳಿ ಅದರಿಂದ ಆತ ಈ ಏನು ಕಳ್ಳತನ ಮಾಡಿರ್ತಕ್ಕಂಥ ಒಡವೆಗಳಿದೆ ಅವುಗಳನ್ನು ತ್ವರಿತವಾಗಿ ಅದನ್ನು ಕರಗಿಸಿ ಗಟ್ಟಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ. ಇದರಿಂದಾಗಿ ಪತ್ತೆ ಕಾರ್ಯ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಒಟ್ಟು ರಿಕವರಿ ಆಗಿರ್ತಕ್ಕಂತಹ ವಸ್ತುಗಳ ಮೌಲ್ಯ ಸುಮಾರು 12.25 ಲಕ್ಷ ಅಂತ ಹೇಳಿ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ನಿಜಕ್ಕೂ ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಕಳ್ಳ ಮತ್ತು ಈತನ ಕತೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪಂಚಾಕ್ಷರಿ ಕತೆ ಹೇಳೋದಾದ್ರೆ ಈತ ಪದೇ ಪದೇ ಕಳ್ಳತನ ಮಾಡಿ ಸೆರೆ ಸಿಕ್ಕ ಮೇಲೂ ಕೂಡ ಮತ್ತದೇ ಪ್ರೊಫೆಷನ್ ಮುಂದುವರಿಸ್ತಾನೆ ಅಂತಂದ್ರೆ ಇವನಿಗೆ ಪೊಲೀಸರು ಭಯ ಇಲ್ಲ, ಜೊತೆಗೆ ಈ ಪ್ರೊಫೆಷನ್ ಅಲ್ಲಿ ಭಾರಿ ಲಾಭ ಇದೆ ಅನ್ಸುತ್ತೆ ಅವನಿಗೆ. ಪ್ರತಿಮಾ ಆತ ಅಪ್ರಾಪ್ತನಾಗಿದ್ದಾಗಲೇ ಕಳ್ಳತನವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ. ಅದಾದ ನಂತರದಲ್ಲಿ 2009ರಿಂದ ಪ್ರೊಫೆಷನಲ್ ಆಗಿ ಆತ ಕಳ್ಳತನವನ್ನ ಮಾಡೋದಕ್ಕೆ ಶುರು ಮಾಡಿದ. ಕೇವಲ ಬೆಂಗಳೂರು ಮಾತ್ರವಲ್ಲ, ದೇಶದ ವಿವಿಧ ರಾಜ್ಯಗಳಲ್ಲಿ ಈತ ಕೈ ಚಳಕವನ್ನ ತೋರಿಸಿರುವಂತದ್ದು. ಸುಮಾರು 180ಕ್ಕೂ ಹೆಚ್ಚು ಮನೆಗಳ ಒಂದು ಕಳ್ಳತನವನ್ನ ಮಾಡ್ತಿದ್ದ. ಈತ ಕಳ್ಳತನ ಮಾಡ್ತಾ ಇದ್ದಂತಹ ದುಡ್ಡನ್ನ ಸಂಪೂರ್ಣವಾಗಿ ಆತ ಶೋಕಿಗೆ ಬಳಸ್ಕೊಂಡಿದ್ದ ಅನ್ನುವಂತ ಒಂದು ಸಂಗತಿ ಕೂಡ ಸದ್ಯಕ್ಕೆ ತನಿಖೆಯಿಂದ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಬಾಲಿವುಡ್ ನಟಿ ಜೊತೆಗೂ ಕೂಡ ಆತ ಸಂಪರ್ಕದಲ್ಲಿ, ಅದ್ರ ಜೊತೆಗೆ ಮದುವೆಯಾಗಿ ಮಗು ಇದ್ರು ಕೂಡ ಸಾಕಷ್ಟು ಗರ್ಲ್ ಫ್ರೆಂಡ್ ಅನ್ನ ಕೂಡ ಈತ ಹೊಂದಿದ. ಅದೇ ರೀತಿಯಾಗಿ ಒಂದು ಗರ್ಲ್ ಫ್ರೆಂಡ್ಗೆ ಕಲ್ಕತ್ತಾದಲ್ಲಿ ಸುಮಾರು 3 ಕೋಟಿಯ ಒಂದು ಬಂಗಲೆಯನ್ನ ಗಿಫ್ಟ್ ಆಗಿ ನೀಡಿದ. ಅದ್ರ ಜೊತೆಗೆ ಒಂದು ಅಕ್ವೇರಿಯಂ ಅಂದ್ರೆ 22 ಲಕ್ಷ ಮೌಲ್ಯದ ಒಂದು ಅಕ್ವೇರಿಯಂ ಕೂಡ ತನ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ನೀಡಿದ್ದ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಜೊತೆಗೆ ಸ್ವತಃ ಆರೋಪಿ ಆತನೇ ಹೇಳ್ಕೊಂಡಿರುವಂತದ್ದು. ಹಾಗಾಗಿ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಸದ್ಯಕ್ಕೆ ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ತಾನು ಮಾಡ್ತಾ ಇದ್ದಂತಹ ಕಳ್ಳತನದ ಎಲ್ಲಾ ದುಡ್ಡನ್ನ ಆತ ಶೋಕಿಗೋಸ್ಕರ ಬಳಸ್ಕೊತಿದೆ. ಅದ್ರ ಜೊತೆಗೆ ಚಿನ್ನವನ್ನ ಬೇಗ ಕಳ್ಳತನ ಮಾಡಿದ ನಂತರ ಅದನ್ನ ಕರಗಿಸೋಕೆ ಒಂದು ಫೈರ್ ಗನ್ ಅನ್ನ ಕೂಡ ಇಟ್ಕೊಂಡಿದ್ದ. ಅದ್ರ ಜೊತೆಗೆ ಒಂದು ಮೂಸ್ ಅಂತ ಇದೆ, ಅಂದ್ರೆ ಚಿನ್ನವನ್ನ ಮೂಸ್ ಒಳಗಡೆ ಇಟ್ಟು ಅದರ ಜೊತೆಗೆ ಫೈರ್ ಗನ್ ಇಂದ ಚಿನ್ನವನ್ನ ಸಂಪೂರ್ಣವಾಗಿ ಕರಗಿಸಿ ಗಟ್ಟಿಯನ್ನ ಮಾಡ್ಕೋತಿದೆ. ಇದು ಎಲ್ಲ ಒಂದ್ ಕಡೆಗೆ ಪೊಲೀಸರಿಗೆ ಕಳ್ಳತನವಾದಂತಹ ಮಾಲನ್ನ ವಶಪಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಿತ್ತು, ಜೊತೆಗೆ ಸಮಯ ಕೂಡ ತೆಗೆದುಕೊಳ್ತಾ ಇತ್ತು ಅನ್ನೋದು ಗೊತ್ತಾಗಿರುವಂತದ್ದು. ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬಂಧಿತನಾಗಿ ಬಿಡುಗಡೆಯಾಗಿ ಮತ್ತೆ ಅದೇ ರೀತಿಯಾಗಿ ಕಳ್ಳತನವನ್ನ ಕೂಡ ಮುಂದುವರಿಸಿದ. ಜನವರಿಯಲ್ಲಿ ಬೆಂಗಳೂರಲ್ಲಿ ಕಳ್ಳತನ ಮಾಡ್ತಿದ್ದಂತ ಆರೋಪಿಯನ್ನ ಮಡಿವಾಳ ಪೊಲೀಸರು ಈಗ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗೆ.